ಫಸ್ಟ್ ಟೈಮ್ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಾಗ ನಾನು 10 ಸಲ ಯೋಚನೆ ಮಾಡಿದ್ದೀನಿ. ಅಂದರೆ ಅವ್ರು ಆಲ್ರೆಡಿ ತುಂಬ ಹೆಸರು ಮಾಡಿದ್ರು, ಅಲ್ಲ ಅದು ಅವರಿಗೆಲ್ಲ, ಬಟ್ ಅಫ್ಕೋರ್ಸ್ ನಿಜ ಕೂಡ ಅದು. ಅವರು ಬರೆದಿರುವಂಥ ಪ್ರತಿಯೊಂದು ಸಾಹಿತ್ಯಗಳು ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಮಗೆ ಹೊಸತನ ಬೇಕಾಗಿತ್ತು ಸಿನಿಮಾಗೆ, ಬೇರೆ ಜಾನ್ರ ಥರ ತಗೊಂಬರೋಣ ಅಂತ ಟ್ರೈ ಮಾಡಿದ್ವಿ. ಇದರಲ್ಲಿ ಪಯಣ ಅಂತ ಒಂದು ಸಾಂಗ್ ಇದೆ, ಅದನ್ನ ನಿಮಗೆ ಕಮಿಂಗ್ ಡೇಸಲ್ಲಿ ಹೇಳ್ತೀವಿ, ಆಡಿಯೋ ರಿಲೀಸ್ ಮಾಡೋ ಟೈಮಲ್ಲಿ. ಪ್ರತಿಯೊಂದು ಲಿರಿಕ್ಸಲ್ಲೂ ಕೂಡ ಸಾಹಿತ್ಯದಲ್ಲಿ ಎಲ್ಲೂ ಕೂಡ ಒಂದಕ್ಕೆ ಅಂದರೆ ಒಂದು ಸಾಂಗಲ್ಲಿ 3 ಥರ ಮೂಡ್ ಇರುತ್ತೆ. ಒಂದು ಸೀರಿಯಸ್ ಆಗಿ ನಾವು ಪಯಣ ಮಾಡ್ಬೋದು, ಎಲ್ಲೇ ಹೋದ್ರು ಜರ್ನಿ ಮಾಡ್ಬೋದು. ಅಂದರೆ ಕೆಲವೊಂದ್ಸಲ ಕಹಿ ಘಟನೆಗಳನ್ನ ಮರೆಯೋದಕ್ಕೆ ಕೆಲವರು ಟ್ರಾವೆಲ್ ಮಾಡ್ತಾರೆ, ಆ ಘಟನೆನ ನೆನೆಸ್ಕೊಂಡು ಕೂಡ ಅವರು ಸಾಹಿತ್ಯ ಬರೆದಿದ್ದಾರೆ. ಆ್ಯಂಡ್ ಇನ್ನೊಂದು, ನಾವು ತುಂಬ ಖುಷಿಯಾಗಿದ್ದಾಗ ಕೂಡ ನಾವು ಟ್ರಾವೆಲ್ ಮಾಡ್ತೀವಿ, ಅದು ಫ್ಯಾಮಿಲಿ ಜೊತೆಗಿರ್ಬೋದು, ಫ್ರೆಂಡ್ಸ್ಗಳ ಜೊತೆಗಿರ್ಬೋದು. ಬ್ಯಾಂಗ್ಳೂರಿಂದ ಗೋವಾಗೆ ಹೋಗ್ತಾರೆ, ಅವಾಗ ಯಾವ ಥರ ಹಾಡು ಕೇಳಬೇಕು ಆ ಥರ ಹಾಡು ಕೂಡ ಇದೆ. ಸೊ ಇನ್ನೊಂದು ಅಡ್ವೆಂಚರ್ ಅಂದರೆ ನಾವು ತುಂಬ ಮನೋರಂಜನೆಗೆ ಬೇಕಾದಂತಹ ಹಾಡು ಇದ್ದರೆ ಅದಕ್ಕೂ ಕೂಡ ಸಾಹಿತ್ಯನ ಬರೆದಿದ್ದಾರೆ. ಸೊ ಈ 3 ಸಾಹಿತ್ಯನ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದು ನಾನು ಕಾರಲ್ಲಿ ಹೋಗೋ ಪ್ರತಿ ಸಲ ಕೇಳ್ಕೊಂಡು, ಅಂದರೆ ಎಲ್ರಿಗೂ ಅವ್ರವ್ರ ಸಿನಿಮಾದ ಹಾಡು ಕೇಳೋಕ್ಕೆ ಅವ್ರಿಗೆ ಖುಷಿನೇ, ಆದರೆ ಈ ಸಾಂಗ್ನ ಎಷ್ಟು ಸಲ ಕೇಳಿದ್ರೂ ಬೇಜಾರಾಗಲ್ಲ. ಸೊ ಅದು ಇನ್ನು ಕಮಿಂಗ್ ಡೇಸಲ್ಲಿ ನಾವು ನಿಮ್ಮ ಜೊತೆಗೆ ನಿಮ್ಮ ಮುಂದೆ ತಂದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು. ಥ್ಯಾಂಕ್ ಯು. ರೋಹಿತ್ ಸರ್ ಕೂಡ ಲಿರಿಕ್ಸ್ ಬರೆದಿದ್ದಾರೆ, ಅದ್ರ ಬಗ್ಗೆ ಒಂದೆರಡು. ನಾನು ನಿಜವಾಗ್ಲೂ ಲಿರಿಕ್ಸ್ ರೈಟರ್ ಅಲ್ಲ, ಅಚಾನಕ್ ಆಗಿರೋದು. ಬಟ್ ಅಂದರೆ ಪ್ಲಾನ್ಸ್ ಇತ್ತು, ಕಾಲೇಜ್ ಡೇಸಲ್ಲೆಲ್ಲ ಹೋಗುವಾಗ ಸುಮ್ಮನೆ ಸಾಹಿತ್ಯಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ, ಈ ಲೈನ್ ಚೆನ್ನಾಗಿದೆ ಅಲ್ಲ ಅಂತ. ಅದಕ್ಕೆಲ್ಲ ಕಾರಣ ಅಮೃತವರ್ಷಿಣಿ ಸಿನಿಮಾ. ನಾವು ಅವಾಗ ಹಳೇದೆಲ್ಲ ನೋಡುವಾಗ ಎಷ್ಟು ಚೆನ್ನಾಗಿ ಬರೆದಿರೋಲ್ಲ ಅನ್ನೋದು ಆ ಸಿನಿಮಾಗಳಲ್ಲಿ ಬಂತು. ಬಟ್ ಇವಾಗ ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಬ್ರೇಕ್ ಆಗಿದ್ದಿರು, ಆದರೆ ಇವಾಗ ಮತ್ತೆ ಮ್ಯೂಸಿಕ್ಕಿಗೆ ಮತ್ತೆ ಸಾಹಿತ್ಯಕ್ಕೆ ತುಂಬ ಒತ್ತು ಕೊಡ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇಲ್ಲ, ನನಗೆ ಲವ್ ಮತ್ತೆ ಪ್ಯಾಥ ಎರಡೂ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಅಂದರೆ ಲೈಫ್ ಅಂದರೆ ಹ್ಯಾಪಿ ಆಗಿರಬೇಕು, ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಇದರಲ್ಲಿ ತುಂಬ ಇಷ್ಟ ಆಗುವಂಥದ್ದು ಒಂದು ತಾಯಿ ಬಗ್ಗೆ ಒಂದು ಸಾಂಗ್ ಬರೆದಿದ್ದೀವಿ, ಅದನ್ನು ಇವರೇ ಬರೆದಿರೋದು. ಅದ್ರ ಬಗ್ಗೆ ಈಗ ಹೆಚ್ಚಾಗಿ ಹೇಳಲ್ಲ, ಯಾಕೆಂದರೆ ಅವಾಗ ಕಂಟೆಂಟ್ ಏನಿರಲ್ಲ. ಸೊ ಆ ಟೈಮ್ ಬಂದಾಗ ಡೆಫಿನೆಟ್ಲಿ ನಿಮಗೆ ಅದು ಫೀಲ್ ಆಗುತ್ತೆ.